ಕರ್ನಾಟಕ ರಾಜ್ಯದ ಜನತೆಗೆ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಒಂದು 6 ತಿಂಗಳ ಹಿಂದೆ ಅಂದರೆ 13/11/2024 ದಕ್ಷಿಣ ಕನ್ನಡ ಜಿಲ್ಲೆ ಕಳಬ ತಾಲೂಕು ಸುಳ್ಯ ವಿಧಾನಸಭಾ ಕ್ಷೇತ್ರದ ಹೊಸ ತಾಲೂಕು ಕಳಬ. ಈ ಕಳಬ ತಾಲೂಕಿನ ಕೌಕ್ರಾಳಿ ಗ್ರಾಮ ಪಂಚಾಯತು ಕಾಪಿನ ಬಾಗಿಲು ರಾಧಮ್ಮ ಅವರ ಮನೆಯನ್ನು 13/11/2024 ಬೆಳಗ್ಗೆ ಜಾವ ಕಳಬ ತಹಸೀಲ್ದಾರರು ಹಾಗೂ ತಂಡದವರು ಬಂದು ಅಕ್ರಮವಾಗಿ ಸರ್ಕಾರಿ ಭೂಮಿಯಲ್ಲಿ ಮನೆ ನಿರ್ಮಾಣ ಮಾಡಿದ್ದೀವಿ, ಅದನ್ನು ತೆರವುಗೊಳಿಸಬೇಕು, ನ್ಯಾಯಾಲಯ ಆದೇಶವಿದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಪ್ರಕರಣ ದಾಖಲು ಮಾಡಿದಾರಂತೆ. ಆ ತಹಸೀಲ್ದಾರರು ಹೌದಲ್ಲ ಅಂತ ಹೇಳಿಕೆ ನನಗೆ ನಾಚಿ ಆಗ್ತಾ ಇದೆ. ಅಂದರೆ ಆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಹಾಕಿರೋದು ಅದು ವರದಿ ಕೇಳಿದ್ದಾರೆ, ಅವ್ರು ಮನೆ ಕಟ್ಟಿದ್ದಾರೆ ಇಲ್ವಾ ಅಂತ. ಆ ವರದಿಯನ್ನು ಕೊಡಲಿಕ್ಕೆ ಯೋಗ್ಯತೆ ಇಲ್ಲದೆ ಅದು ರೇಣುಕಾ ಎಂಬುವರ ಮನೆ ಕಟ್ಟಿದ್ದಾರೆ ಅಂತ ಕೊಟ್ಟಿರೋದು. ಅಲ್ಲಿ ಆ ಒಂದು ಮನೆ ಕಟ್ಟಿ ಇರೋದು ಇವರು ಆ ಮನೆಯನ್ನು ನೆಲಸಮ ಮಾಡಿದ ಫಸ್ಟಿಗೆ ನೀವು ಕಟ್ಟಲಿಕ್ಕೆ ಬಂದರು, ಅವತ್ತೇ ಓಡಿಸಿರು. ಇವರ ಒಂದು ತಾಯಿ ರಾಧಮ್ಮ ಅವರೊಂದು ಮನೆ ಕಟ್ಟಿದ್ರು. ಆ ಮನೆಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಮತ್ತು ವೋಟರ್ ಐ ಡಿ, ವಿದ್ಯುತ್ ಸಂಪರ್ಕ ಎಲ್ಲವನ್ನೂ ಕೊಟ್ಟು ಆರಾಮ ಪಾಪ ಬದುಕ್ತಾ ಇದ್ರು. ಏನೋ ಒಂದು 10 ಹಸುವನ್ನು ಸಾಕೊಂಡು ಬದುಕ್ತಿದ್ರು. ಇದರ ಮಧ್ಯದಲ್ಲಿ ಈ ಯಾವನೋ ಒಬ್ಬ ಕಿಲಾಡಿ ಕುತಂತ್ರಿ, ಅವೆಲ್ಲ ದೇಶದ್ರೋಹಿ ಅಂತ ಹೇಳ್ಬೋದು, ದೇಶ ಉದ್ಧಾರ ಮಾಡಲಿಕ್ಕೆ ಬಂದವಲ್ಲ, ಯಾವನೋ ಒಬ್ಬ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಒಂದು ಅರ್ಜಿ ಹಾಕಿ ಇವರನ್ನು ಓಡಿಸ್ಬೇಕಿತ್ತು ಅಲ್ಲಿಂದ. ಇನ್ನೊಬ್ಬನಿಗೋಸ್ಕರ, ಇನ್ನೊಬ್ಬ ಪ್ರಭಾವಿ ವ್ಯಕ್ತಿಗಳಿಗೋಸ್ಕರ ಈ ಬಡಪಾಯಿಯನ್ನು ಆ ಭೂಮಿಯಿಂದ ಓಡಿಸ್ಬೇಕಿತ್ತು. ಅದು 200 ವರ್ಷದಿಂದ ಇವರು ಬೇರೆನೊಬ್ಬರ ಕೈಯಿಂದ ಇದ್ದದ್ದು. ಅದನ್ನು ಪಾಪ ಇವರು ಪರ್ಚೇಸ್ ಮಾಡಿ ಅದನ್ನು ಮನೆ ಕಟ್ಟಿ ಕೂತಿದ್ರು. 15 ವರ್ಷದಿಂದ ಇದ್ದರು. ಆವಾಗ ಸಣ್ಣ ಗುಡಿಸಲು ಕಟ್ಟಿಕೊಂಡಿದ್ರು. ಆವಾಗ ಗುಡಿಸಲು ಕಟ್ಟುವವರಿಗೆ ಯೋಗ್ಯತೆ ಅಲ್ಲ ಇವರಿಗೆ ಒಂದು ಮನೆ ನಂಬರ್ ಎಲ್ಲ ಕೊಡಲಿಕ್ಕೆ, ಇಲ್ಲ ಒಂದು ಮನೆ ಕಟ್ಟಿಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ಇವರಿಗೆಲ್ಲ ಪಂಚಾಯತ್ ಅವರಿಗೆ ಯೋಗ್ಯತೆ ಇರೋದೇನಂತ ಹೇಳಿದ್ರೆ ದೊಡ್ಡವರಿಗೆ ಯಾರು ರೆಕಮೆಂಡ್ ಮಾಡೋದು ಅಂಥವರಿಗೆ ಕೊಡಲಿಕ್ಕೆ ಮಾತ್ರ ಇವರ ಯೋಗ್ಯತೆ ಇರೋದು. ಇದರ ಮಧ್ಯೆಯಲ್ಲಿ ಅವನ ಆಪೋಸಿಟ್ ಟೀಮ್ ಏನೋ ಒಬ್ಬ ಬೆಳ್ತಂಗಾಡಿಯವ, ಎಲ್ಲೋ ಎಷ್ಟೋ ಕಿಲೋಮೀಟರ್ ದೂರ ಇರುವ ಅವನ ಯೋಗ್ಯತೆಗೆ ಆ ಒಂದು ಅರ್ಜಿ ಹಾಕಿದ್ದಕ್ಕೆ ಎಲ್ಲ ಕೊಡಲಿಕ್ಕೆ ಆಗಲ್ಲ ಅಂತೇಳಿ ಅಡ್ಡ ಹಿಡಿತಾ ಇದ್ರು. ಇವರಿಗೆ ಈ ಒಂದು ಮನೆಗೆ, ರಾಧಮ್ಮನ ಮನೆಗೆ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟಿದ್ದರು. ಆದರೆ 13/11/2024 ಬೆಳಗ್ಗೆ ಜಾವ ಯಾರಿಗೂ ತಿಳಿಸದೆ, ಏನೂ ತಿಳಿಸದೆ, ಯಾರಿಗೂ ಒಂದು ಮಾಹಿತಿ ತಿಳಿಸದೆ, ಅವರ ಮನೆಯವರಿಗೂ ತಿಳಿಸದೆ ಏಕಾಏಕಿ ನಾನು ದಂಡಾಧಿಕಾರಿ ಕಣೋ, ಕಳಬ ತಾಲೂಕದು, ನಾನು ತಹಸೀಲ್ದಾರರು, ಯಾವುದೇ ಇಲಾಖೆ ಒಂದು ಪತ್ರ ಕೊಟ್ಟಿಲ್ಲ. ಎಲ್ಲವನ್ನ ಕರೆಸಿ ಒಂದು ಸಭೆ ಮಾಡಿದ್ರು. ಪತ್ರ ಕೊಟ್ಟರೆ ಗೊತ್ತಾಗ್ತಾ ಇತ್ತು ಇದರಲ್ಲಿ ಏನಿದೆ ಯಾರ್ದಿದೆ ಅಂತ. ಬಾಯಿ ಮಾತಲ್ಲಿ ನಾಳೆ ಹೋಗಬೇಕು, ಅಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ, ತೆರವುಗೊಳಿಸ್ಬೇಕಂತ ಬಂದು ಹೊಡೆದಾಕಿದರು. ಹೊಡೆದಾಕಿ ನಂತರ ಇವ ಪಾಪ ಮನೆ ಮಠ ಇಲ್ಲ, ತಿರ್ಗಾ ಕಟ್ಟಲಿಕ್ಕೆ ಹೋಗುವ VA ಬಂದರು, ಏನೋ ಮಾತಿನ ಚಕಮಕಿ ಆಯಿತು. ಅದರಲ್ಲಿ ತಿರ್ಗಾ ಅದು ಪೆಂಡಿಂಗ್ ಆಯಿತು. ಇನ್ನೊಂದು ಗುಡಿಸಲು ಮನೆಯಲ್ಲಿದ್ದಾರೆ. ಆ ಮನೆಯಿಂದ ನೀವು ಅವರು ಎಷ್ಟು ಟೈಮ್ ಎಲ್ಲೋ ಹೋಗಲಿ, ಅವರು ಚೆನ್ನಾಗಿರೋ ಮನೆ ಕಟ್ಟಿಕೊಡೋ ನಿಮ್ಮನ್ನು ಬಿಡಲ್ಲ. ನೀವು ಮಾಡಿರೋ ಕೆಲಸ ನೀವು ಹೇಳ್ತಾ ಇದ್ದೀರಲ್ಲ, 2015 ಹಿಂದಕ್ಕೆ ಇವರು ವಾಸವಾಗಿರೋದಿಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ನಮಗೆ ಅಕ್ರಮ ಸಕ್ರಮದಲ್ಲಿ 94C ಇವರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಕಳಬ ತಹಸೀಲ್ದಾರರವರೇ, ತಮಗೆ ನೇರವಾಗಿ ಕೇಳ್ತಾ ಇದ್ದೀನಿ, ತಾವಿವ ಕಳಬದಲ್ಲಿ ಕೊಟ್ಟಿರುವುದೆಲ್ಲವೂ 2015 ಹಿಂದಕ್ಕೆ ವಾಸವಾಗಿರುವುದಾ ಕೊಟ್ಟಿರೋದು? ನೀವು ಎಷ್ಟು ಎಂಜಲ ಕಾಸು ತಿಂದಿದ್ದೀರಾ, ಎಷ್ಟು ಲಂಚ ತಿಂದಿದ್ದೀರಾ, ನೀವು ಎಷ್ಟು ತಿಂದಿದ್ದೀರಾ, ಪ್ರತಿಯೊಬ್ಬರಿಂದ ಎಷ್ಟು ತಿಂದಿದ್ದೀರಾ ನೀವು? ಸರಿ, ಆ ಕಳಬದಲ್ಲಿ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಸರಿ ಎಲ್ಲ ಎಂಜಲ ಕಾಸು ಕೈ ಚಾಚಿಕೊಂಡೆಲ್ಲ ಮಾಡಿಕೊಟ್ಟಿದ್ದೀರಾ. ಇವರಿಬ್ಬರಿಗೆ ಮಾತ್ರ ಆಗ್ತಾ ಇಲ್ಲಲ್ಲ. ಇವರನ್ನು ಓಡಿಸಿದರೆ ಆಪೋಸಿಟ್ ಟೀಮ್ ಓಡಿಸ್ಲಿಕ್ಕೆ ಯಾರು ಈ ಪ್ರಯತ್ನ ಮಾಡ್ತಾರೆ ಅವರು ಒಳ್ಳೆ ದುಡ್ಡು ಕೊಡ್ತಾರಲ್ಲ, ಎಂಜಲ ಕಾಸು ಕೊಡ್ತಾರಲ್ಲ, ಅದಕ್ಕೋಸ್ಕರ ತಾನೇ ಕೈ ಹಾಕಿರೋದು, ಹೌದಲ್ವಾ? ಯಾರು ಎಂಜಲ ಕಾಸಿಗೋಸ್ಕರ ಬದುಕ್ತಾ ಇದ್ದೀರಾ? ನೀವು ಹೋಗಿ ನನ್ನ ಮೇಲೆ ಒಂದು ಕೇಸ್ ಕೊಡಿ, ನಾನು ಈ ಥರ ಹೇಳ್ತಾ ಇದ್ದೀನಂತ. ಹೇಳೋದಲ್ಲ, ನೀವು ಎಷ್ಟು ಅಕ್ರಮ ಸಕ್ರಮಕ್ಕೆ ನೀವು ಏನೋ ಹಕ್ಕುಪತ್ರ ಕೊಟ್ಟಿದ್ರೆ ಎಲ್ಲವನ್ನು ತಿಳಿಸ್ಬೇಕು, ಪ್ರತಿಯೊಂದನ್ನು ತಿಳಿಸ್ತೀನಿ. ನೋಡೋಣ ಎಷ್ಟು ಜನಕ್ಕೆ ನೀವು ಕೊಟ್ಟಿದೆಯಾ ಅಂತ ನೋಡ್ತೀನಿ ನಾನು. ಎಲ್ಲ VA ಇಂದ ಹಿಡಿದು ತಹಸೀಲ್ದಾರವರೆಗೂ ಎಲ್ಲ ಸಾಚ. ಏನು ಎಷ್ಟೊಳ್ಳೆ ಚಾಚವರು ನೀವು, ಎಲ್ಲೂ ಸಿಗಲ್ಲ ನಿಮ್ಮಂಥ ಚಾಚವರಲ್ಲ. ಬಡವರನ್ನು ಬೀದಿ ತಂದು ಹಾಕಿದ್ದೀರಾ, ಬೀದಿ ತಂದು ಹಾಕಿದಾರಲ್ಲ. ಎತ್ತೀನಿ ಇನ್ನು ಪ್ರತಿಯೊಂದು ಎಷ್ಟು ಹಕ್ಕುಪತ್ರ ಕೊಡಿ ಎಲ್ಲವನ್ನು ತಿಳಿಸ್ತೀನಿ. ನೀವು ನಾನು RTIಲಿ ಕೊಡುವಾಗ ಅದು ಇದಂತೆಲ್ಲ ಮತ್ತೆ ನನಗೆ ಲೆಟ್ರ್ ಆಗ್ತಾ ಇದೆಯಲ್ಲ, ನೋಡೋಣ ಹಾಕಿ ನೀನು ಎಷ್ಟು ಆಗ್ತಾಯಿದೆ ನೋಡೋಣ. ನಾನೇ ದಡ್ಡ ಅಲ್ಲ, ನನ್ನ ಹೆಸರು ಜಯಂತ್ ಟಿ. ನಾನು ಅಷ್ಟು ಅರ್ಧದಲ್ಲಿ ಓಡಿ ಹೋಗ್ಲಿಕ್ಕೇನು ಇಲ್ಲ, ಯಾರ್ದು ಎಂಜಿನ ಕಾಸಿಗೆ ಕೈ ಚಾಚುವ ಅಲ್ಲ ನಾನು.
ಹೇಳಿದ್ರೆ ಇದು ಕೆಲಸ ಮುಗಿಸಿ ನಾನು ಬರುವವ, ಅವ್ರಿಗೆ ಮನೆ ಕಟ್ಟಿಕೊಡೋ ಹೊಸ ನಾನು ಮಾಡ್ತೀನಿ, ಅಲ್ಲ ಅಲ್ಲೆಲ್ಲ ಇನ್ನೊಂದು ಕಡೆ ಅಲ್ಲೇ ಕಟ್ಸ್ತೀನಿ. ಅದು ಯಾರಿಗೆ ಗೊತ್ತೇ ನೋಡೋಣ ಜಾಗ. ಕಡಬಲ್ಲಿ ಇನ್ನೆಲ್ಲಾದರೂ ಒಂದು ಅಕ್ರಮ ಸಕ್ರಮ ನೀವೇನೋ ಮಾಡಿ ಕೊಡಬೇಕು, ಆವಾಗ ಆಯ್ತು ಇನ್ನು ಗ್ರಾಚಾರ. ಇದರ ಮಧ್ಯೆಯಲ್ಲಿ ಕೆಲವೊಂದು ಅಧಿಕಾರಿಯವರು ಇದ್ದಾರೆ ಕಡಬದಲ್ಲಿ. ಸರ್ಕಾರಿ ವಾಹನದಲ್ಲಿ ಮದುವೆ ಹೋಗಬೇಕು, ಗೃಹಪ್ರವೇಶಕ್ಕೆ ಹೋಗಬೇಕು, ತರಕಾರಿಗೆ ಹೋಗಬೇಕು. ನಿಮ್ಮೆಲ್ಲರೂ ಗ್ರಾಚಾರ ಬಿಡಿಸ್ತೀನಿ ಇನ್ನು ನನ್ನ ಕಣ್ಣಿಗೆ ಬಿದ್ದರೆ. ಇನ್ನು ಐತೆ ಕಡಬಲ್ಲಿ ನೋಡಿ. ಇವರಿಗೊಂದು ಚಿಂತೆ ಐತೆ, ಏನೋ ಗಿರೀಶಣ್ಣ ಮಹೇಶಣ್ಣೊಂದಿಗೆ ಸೇರಿ ಜಯಂತ್ ಅವರಿಂಗು ಆ ಬದಿಗೆ ಹೋಗಿದ್ದಾರೆ, ಈ ಕಡೆ ಬರಲ್ಲ ಅಂತ. ಅದು ನಿಮ್ಮ ಕನಸು ಗೊತ್ತಾಯ್ತಲ್ಲ. ಭ್ರಷ್ಟರನ್ನು ಒಬ್ಬನ್ನು ಬಿಡಲ್ಲ ನಾನು. ಜೈಲು ಅಟ್ಟು ಕೆಲಸ ನಾನು ಮಾಡ್ತೀನಿ. ಕಡಬದಲ್ಲಿ ಐತೆ, ನಿಮಗೆ ಯಾವ ಅವಾರ್ಡು ಕೊಡ್ಬೇಕಂತ ನಾವು ಆಲೋಚನೆ ಮಾಡ್ತೀವಿ. ಜಿಲ್ಲಾ ಮಟ್ಟಕ್ಕೆ ಕೇಂದ್ರ ರಾಜ್ಯ ಸರ್ಕಾರ ಒಂದು ಲೆಟ್ರ್ ಬರಿತೀವಿ, ಯಾವ ಅವಾರ್ಡು ಕೊಡ್ಬೇಕಂತ ನಾನೇ ಬರಿತೀನಿ. ನೋಡಿ ಇವಾಗ ಬೇಗನೆ ಇದೆಲ್ಲ ಮಾಡ್ತೀನಿ. ನಿಮಗೆ ಬಡವರಿಗೆ ಬಂದು ಹೊಡಿತಿದ್ದೆ ನೀನು. ಬಡವರ ಅನ್ನಕ್ಕೆ ಮಣ್ಣಾಗ್ತದೆ ನಿಮ್ಮ ಯೋಗ್ಯತೆಗೆ. ಇದೇನ ನೀವು ಕಳಿಸಿರೋದು? ಏನು ಜನ ಕಾಸಿಗೋಸ್ಕರ ಬದುಕ್ತಾ ಇದ್ದೀರ? ನಿಯತ್ತಾಗಿ ಬದುಕಿರಿ, ಇಲ್ಲ ನಿಮ್ಮ ಮಕ್ಕಳು ನಿಮಗೆ ಅನ್ನ ಹಾಕಲ್ಲ. ಮಕ್ಕಳಿಗೆ ಇದೇ ಗತಿ ಬರ್ಬೋದು, ಯಾವನಾದ್ರು ಹೊಡೆದಾಗ್ತಾನೆ ರಸ್ತೆ ಬದಿಯಲ್ಲಿ. ಅಂಥದಕ್ಕೆ ಆಸ್ಪದ ಕೊಡಬೇಡಿ ನೀವೆಲ್ಲ. ಅವರ ಶಾಪ ಸಾಕು. ಕಾಪಿನ ಬಾಗಿಲ ಅಜ್ಜ ಅಜ್ಜಿಯವರು ವೃದ್ಧರದ ಶಾಪ ಸಾಕು. ಎಲ್ಲರೂ ಸೇರಿ ಬಂದು ಎಳೆದು ಹಾಕಿದಿರಲ್ಲ, ವಿಡಿಯೋ ಬಂತಲ್ಲ ನೀವು ಮಾಡಿರುವಂಥ ಕುತಂತ್ರ. ಪೊಲೀಸ್ ಇಲಾಖೆನೂ ಎಲ್ಲ ಸೇರಿ ಏನು ಎಳೆದು ಹಾಕೋದು? ಪೊಲೀಸರಿಗೆ ಗೊತ್ತಿಲ್ವಾ? ಅವ್ರಿಗೊಂದು ನೋಟಿಸ್ ಕೇಳಲಿಕ್ಕೆ ಆಗಲ್ವಾ? ಪೊಲೀಸ್ ಏನೋ ಬಂದಸ್ಕೊಡ್ಬೇಕು, ಮನೆಯಿಂದ ಒಳಗೆ ಎಳೆದು ಹೊರಗೆ ಹಾಕುವ ಕೆಲಸ ಅಲ್ಲ ಪೊಲೀಸರಿಗೆ. ಹಾಗಾದ್ರೆ ನಿಮ್ಮನ್ನೆಲ್ಲ ನೇಮಕ ಮಾಡಿಲ್ಲ. ಧರ್ಮಸ್ಥಳ ಕಡೆ ಅತ್ಯಾಚಾರಿ ಇದ್ದಾರಲ್ಲ, 4800 ಎಕರೆ ಅಕ್ರಮವಾಗಿ ಸಂಪಾದನೆ ಮಾಡಿ ಹಾಕಿರುವಂಥ ಜಾಗ. ಅದಕ್ಕೆ ಹೋಗಿ ತಾಕತ್ತು ಅದು ಮುಟ್ಟಿ, ಅದು ತಾಕತ್ತು. ಅಂಥ ತಾಕತ್ತು ತೋರಿಸಿದ ಈ ಮೂಲಕ ಕಡಬ ತರಿಸಿದಾರಿಗೆ ಜಯಂತಿ ನಾನು ಹೇಳ್ತಾರೆ.